ಓಂ ಅಸತೋ ಮಾ ಸದ್ಗಮಯ ತಮಸ್ಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಅಂತರಂಗದ ಬೆಳಕಿನೆಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ದೇವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ದೇವರು ಅಂದರೆ ಏನು, ಅವನ ರೂಪ ಹೇಗೆ, ಇದೆಲ್ಲ ತಿಳಿಯುತ್ತಾ ಹೋಗೋಣ. ಒಂದು ಗಡಿಯಾರ ಚಲಿಸಬೇಕಾದ್ರೆ ಅದಕ್ಕೆ ಶೆಲ್ಲಿನ ಶಕ್ತಿ ಬೇಕು. ಅದೇ ರೀತಿ ಈ ಜಗತ್ತೆಂಬ ಗಡಿಯಾರ ಒಂದು ನಡೀತಾ ಇದೆಯಲ್ಲ, ಎಲ್ಲವೂ ತನ್ನ ಅಕ್ಷದ ಮೇಲೆ ಸುತ್ತಾ ಇದೆಯಲ್ಲ, ಇದಕ್ಕೆ ಶಕ್ತಿ ತುಂಬಿದವರು ಯಾರು? ಇದನ್ನೆಲ್ಲ ರೂಪಿಸಿದವರು ಯಾರು? ಯಾವ ಶಕ್ತಿ ಇದೆಯೋ ಅದನ್ನು ನಾವು ಪರಮಾತ್ಮ, ದೇವರು ಅಂತೆಲ್ಲ ಹೇಳ್ತೇವೆ. ಅದನ್ನೇ ಋಗ್ವೇದ, ಉಪನಿಷತ್ತು ಇದರಲ್ಲೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಹೇಳಿದೆ. ಆತ್ಮ, ಪರಬ್ರಹ್ಮ, ಸತ್ಯ, ತತ್ವ, ಈ ರೀತಿಯ ಹೆಸರುಗಳಿಂದ ಕರೆದಿದೆ. ತತ್ವ ಅಂದರೆ ಅದರದ್ದೇ ಆದ ಸ್ವಭಾವವುಳ್ಳದ್ದು ಅಂತ. ಸತ್ಯ ಅಂದರೆ ಇರುವಂತಹ ಅದು. ಪರಬ್ರಹ್ಮ, ಪರ ಅಂದರೆ ಶ್ರೇಷ್ಠ, ಬ್ರಹ್ಮ ಅಂದರೆ ಬೃಹತ್ ವೃದ್ಧವು ಅಂದರೆ ಎಲ್ಲಕ್ಕಿಂತ ಹಿರಿಯ. ಅದಕ್ಕಿಂತ ಮೊದಲು ಯಾವುದೂ ಇರಲಿಲ್ವಲ್ಲ, ಹಾಗಾಗಿ ಅದು ಎಲ್ಲಕ್ಕಿಂತ ಹಿರಿಯ, ಹಾಗಾಗಿ ಅದನ್ನು ಪರಬ್ರಹ್ಮ ಅಂದರು. ಈ ರೀತಿ ನಾನಾ ಹೆಸರುಗಳನ್ನು ಹೇಳ್ತಾ ಹೋಗುತ್ತೆ. ಋಗ್ವೇದದಲ್ಲಿ ಬರುವ ಐತರೇಯ ಉಪನಿಷತ್ತು ಮೊದಲನೇ ಮಂತ್ರ, ಆತ್ಮಾವಾ ಇದಮೇಕಾಗ್ರ ಅಸೀತ್ ನಾನ್ಯ ಕಿಂಚನಂ ಮಿಷತ್ ಸಾ ಈಕ್ಷತ ಲೋಕಾನ್ನು ಸೃಜಾ ಇತಿ ಅಂತ ಮಂತ್ರ ಇದೆ. ಆತ್ಮಾವ ಇದಂ ಏಕಾಗ್ರ ಅಸಿತ್, ಆತ್ಮ ಒಂದೇ ಇತ್ತು. ನಾನ್ಯ ಕಿಂಚನಂ ಮಿಷತ್, ಬೇರೆ ಯಾವುದೂ ಅದಕ್ಕೆ ಪ್ರತಿಸ್ಪರ್ಧಿ ಇರಲಿಲ್ಲ. ಸಾ ಈಕ್ಷತ, ಅದು ನೋಡ್ತು. ಲೋಕಾನ್ನು ಸೃಜಾ ಇತಿ, ಅದು ನೋಡ್ತು, ಯಾರೂ ಇಲ್ವಲ್ಲ, ಈಗ ಲೋಕಗಳನ್ನು ಸೃಷ್ಟಿಸ್ತೇನೆ ಅನ್ನೋ ಒಂದು ಸಂಕಲ್ಪ ಮಾಡ್ತು ಅಂತ ಮಂತ್ರ ಹೇಳುತ್ತೆ. ಇಲ್ಲಿ ಆತ್ಮ ಅಂದಾಗ ಅದು ತನ್ನಲ್ಲೇ ತಾನಾಗಿ ಇರುವಂಥದ್ದು ಅನ್ನೋ ಅರ್ಥ. ಅಂದರೆ ಅದು ಬಿಟ್ಟು ಇನ್ನೇನೂ ಇರಲಿಲ್ಲ, ಅದು ತನ್ನಲ್ಲೇ ತಾನು ಆನಂದ ಸ್ಥಿತಿಯಲ್ಲಿತ್ತು. ನಾವೆಲ್ಲ ಶಿವನ ಫೋಟೋ ನೋಡ್ತೀವಿ, ಅಲ್ಲಿ ಶಿವ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿರ್ತಾನೆ, ತನ್ನಲ್ಲೇ ತಾನು ಆನಂದವಾಗಿರ್ತಾನೆ. ಆ ರೀತಿ ಈ ಆತ್ಮ ಅನ್ನೋದಕ್ಕೆ ಯಾವುದೇ ಆಕಾರ ಇಲ್ಲ, ಆದರೆ ನಾವು ಒಂದು ಕಲ್ಪನೆಗೆ ಹೇಗೆ ಹೇಳಿದ್ವಿ ಅಷ್ಟೇ. ಹಾಗೆ ಆನಂದವಾಗಿದ್ದ ಅದು ಸ್ವಲ್ಪ ಎಚ್ಚರದ ಸ್ಥಿತಿಗೆ ಬಂದಾಗ, ನಾನು ಒಬ್ಬನೇ ಇದ್ದೀನಲ್ಲ, ಈಗ ಲೋಕಗಳನ್ನು ಸೃಷ್ಟಿಸ್ತೇನೆ ಅನ್ನೋ ಒಂದು ಸಂಕಲ್ಪ ಮಾಡಿದಾಗ ಅದರಿಂದ ಒಂದು ಶಕ್ತಿ ಹೊರಹೊಮ್ಮಿತು. ಅದನ್ನು ಪುರಾಣಗಳಲ್ಲಿ ಆದಿಶಕ್ತಿ ಅಂತಲೂ ಹೇಳಿದ್ದಾರೆ. ಈ ಶಕ್ತಿ ಹೊರಹೊಮ್ಮಿದ ಆ ಶಕ್ತಿ ಅದೇ ಆತ್ಮಚೈತನ್ಯವನ್ನು ಮತ್ತೆ ಅಪ್ಪಿಕೊಳ್ತು. ಇದು ಹೇಗೆ ಅಂದರೆ, ಈ ಡೈನೋಮೋಯಿಂದ ಹೊರಟ ವಿದ್ಯುತ್ತು ಋಣಾತ್ಮಕ, ಧನಾತ್ಮಕ ಅಂತ ಎರಡು ಭಾಗ ಇರುತ್ತೆ. ಆ ಎರಡು ವೈರ್ಗಳನ್ನು ಪರಸ್ಪರ ಸ್ಪರ್ಶಿದ ತಕ್ಷಣ ಏನಾಗುತ್ತೆ, ಪಟ್ ಅಂತ ಅಲ್ಲೊಂದು ಬೆಂಕಿ ಉಂಟಾಗುತ್ತೆ. ಅದೇ ರೀತಿ ಇಲ್ಲಿ ಆತ್ಮಚೈತನ್ಯ ಮತ್ತು ಶಕ್ತಿ ಎರಡು ಸ್ಪರ್ಶ ಆಗ್ತಿದ್ದಂತೆ ಅಲ್ಲಿ ಭಾಣ್ ಅಂತ ಒಂದು ಶಕ್ತಿ, ಬೆಳಕಿನ ಒಂದು ಬೆಳಕಿನ ಧೂಳಿ ಅಂತ ಹೇಳ್ತಾರೆ, ಅದು ಚಿಮ್ಮಿತು, ಎಲ್ಲ ಕಡೆಗೂ ಹರಡ್ಕೊಳ್ತು. ಇದನ್ನೇ ಆತ್ಮವನ್ನೇ ವಿಷ್ಣು ಅಂತ ಸಹ ಹೇಳ್ತಾರೆ. ವಿಷ್ಣು ಅಂದರೆ ಸರ್ವವ್ಯಾಪಿ, ಅದಿಲ್ಲದಂತಹ ಯಾವುದೇ ಒಂದು ಸ್ಥಳ ಇಲ್ಲದ್ರಿಂದ ಅದನ್ನೇ ವಿಷ್ಣು ಅಂದರು. ಹೀಗೆ ಬೆಳಕಿನ ಧೂಳಿ ಹರಡ್ತಲ್ಲ, ಅದನ್ನೇ ವಿಷ್ಣು ಮಾಯಾ ಅಂದರು. ಹಾಗೆ ಹರಡಿದಾಗ ಅಲ್ಲಿ ಒಂದು ಶಬ್ದ ಬೇರೆ ಉಂಟಾಯ್ತಲ್ಲ, ಅದು ಓಂಕಾರ ಅಂತ ಹೇಳ್ತಾರೆ. ಈ ಓಂಕಾರ ಆ ಬೆಳಕಿನ ಧೂಳಿಯಲ್ಲಿ ಕಣಕಣದಲ್ಲೂ ಸೇರಿ ಒಂದು ತರಂಗೋಪಾದಿಯಾಗಿ ಹರಿಯೋದಕ್ಕೆ ಶುರುವಾಯಿತು. ಹೀಗೆ ಹರಿತಾ ಇದ್ದಾಗ ಅದರಲ್ಲಿ ಅಲೆಯಾಗಿ ಹರಿತಿದ್ದ ಆ ಒಂದು ಬೆಳಕಿನ ಧೂಳಿ ಅದೆಲ್ಲ ನೋಡೋದಕ್ಕೆ ಒಂದು ಮಹಾಸಾಗರದಂತೆ ಕಾಣ್ತು. ಅದನ್ನೇ ಅರ್ಕ ಮಹಾಸಾಗರ ಅಂತ ಹೇಳಿದ್ರು. ಅಪೋವ ಅರ್ಕಃ ಅಂತ ಬರುತ್ತೆ. ಅಪ ಅಂದರೆ ನೀರು, ಅರ್ಕ ಅಂದರೆ ಬೆಳಕಿನ ಧೂಳಿ, ನೀರಿನಂತೆ ಕಾಣುವ ಬೆಳಕಿನ ಧೂಳಿ. ಇದು ಎಲ್ಲ ಕಡೆಗೂ ಹರಡಿತು. ಓಂಕಾರದ ತರಂಗದಿಂದ ಅದರಲ್ಲಿ ಒಂದು ರೀತಿಯ ಶಕ್ತಿ ಉತ್ಪನ್ನ ಆಗ್ತಾ ಆ ಕಣಗಳೆಲ್ಲ ಒಂದಕ್ಕೊಂದು ಸೇರ್ತಾ ಉಂಡೆ ಕಟ್ಟೋದಕ್ಕೆ ಶುರುವಾಯಿತು. ದೊಡ್ಡ ದೊಡ್ಡ ಉಂಡೆಗಳು ಸೂರ್ಯ, ನಕ್ಷತ್ರಗಳಾದವು. ಸ್ವಲ್ಪ ಚಿಕ್ಕ ಚಿಕ್ಕವು ಬೇಗ ತಣಿದು
ಗ್ರಹ ಉಪಗ್ರಹಗಳಾದವು. ಈ ರೀತಿ ಜಗತ್ತು ಸೃಷ್ಟಿಯಾಯಿತು. ಇದರಿಂದ ಇದ್ದ ಶಕ್ತಿಯನ್ನು ಎಲ್ಲವೂ ತನ್ನಲ್ಲೇ ಅಡಗಿಸಿಟ್ಕೊಂಡಿದ್ದು ಶಾಂತವಾಗಿದ್ದರಿಂದ ಶಿವ ಅಂದರು, ಸರ್ವವೂ ಅದೇ ವ್ಯಾಪಿಸಿದ್ದರಿಂದ ವಿಷ್ಣು ಅಂದರು, ಮತ್ತು ಸೃಷ್ಟಿಯ ಸಂಕಲ್ಪಕ್ಕೆ ಅನುಗುಣವಾಗಿ ಬ್ರಹ್ಮ ಅಂತ ಕರೆದರು. ಈ ರೀತಿ ಉಪನಿಷತ್ತು ಹೇಳುತ್ತೆ. ಮತ್ತು ಮುಂದುವರಿತಾ ಎಲ್ಲ ಸೃಷ್ಟಿಯಾದ ಎಲ್ಲ ವಸ್ತುಗಳನ್ನೇ ದೇವತೆಗಳು ಅಂದರು. ಅದರಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳ್ತೇವೆ. ಈ 33 ಕೋಟಿ ದೇವತೆಗಳು ಅಂದರೆ ಅದು 33 ವಿಧದ ದೇವತೆಗಳು. 12 ಆದಿತ್ಯರು ಅಂದರೆ 12 ತಿಂಗಳು ಸೂರ್ಯ ಚಲಿಸ್ತಾನಲ್ಲ ಬೇರೆ ಬೇರೆ ಋತುಗಳಲ್ಲಿ, ಆ 12 ತಿಂಗಳು ಬೇರೆ ಬೇರೆ ರೀತಿಯ ಉತ್ಪತ್ತಿಗೆ ಅದು ಕಾರಣನಾಗಿರ್ತಾನಾದ್ದರಿಂದ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. 12 ಆದಿತ್ಯರು. ಇನ್ನು 11 ರುದ್ರರು. ಇವರು ಯಾವುದು ಉತ್ಪತ್ತಿ ಆಯಿತೋ ಅದನ್ನು ಚೆನ್ನಾಗಿ ಕಾರ್ಯಕ್ಕೆ ಅಂದರೆ ಸೃಷ್ಟಿಗೆ ಅನುಗುಣವಾಗಿ ಅದನ್ನು ದುಡಿಸಿ ಸವೆಸಿ ಪರಿವರ್ತನೆಗೊಳಿಸುವ ಶಕ್ತಿ. ಅದು ನಮ್ಮಲ್ಲಿ 10 ವಾಯುಗಳು ಮತ್ತು ಆತ್ಮ ಅಂತ ಹೇಳ್ತಾರೆ. ಇನ್ನು ಅಷ್ಟವಸುಗಳು ಅಂದರೆ ಪಂಚಭೂತಗಳು ಮತ್ತು ಸೂರ್ಯ ಚಂದ್ರ ನಕ್ಷತ್ರ, ಇದು ಅಷ್ಟವಸುಗಳು. ಆ ನಂತರ ಇನ್ನು 2, ಒಂದು ಇಂದ್ರ, ಇನ್ನೊಂದು ಪ್ರಜಾಪತಿ ಬ್ರಹ್ಮ. ಇಷ್ಟೂ ವಿಧದ ದೇವತೆಗಳನ್ನು 33 ಕೋಟಿ ದೇವತೆಗಳು ಅಂತ ಹೇಳಿದ್ದಾರೆ. ಈಗ ದೇವರುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇರುವ ಒಬ್ಬನೇ ದೇವರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಹೆಸರಿನಿಂದ ಕರೆದ್ವಿ. ಸರಿ, ಮೂರ್ತಿಗಳು ಏಕೆ? ಇಷ್ಟೊಂದು ಮೂರ್ತಿಗಳು ಏಕೆ? ಮೂರ್ತಿಗಳ ಪೂಜೆಗಳು ಏಕೆ? ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ. ಕೆಲವರು ಹೇಳ್ತಾರೆ ಪರಮಾತ್ಮ ನಿರಾಕಾರ, ಮೂರ್ತಿ ಪೂಜೆ ಬೇಕಾಗಿಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ಆದರೆ ಮೂರ್ತಿ ಪೂಜೆ ಏಕೆ ಅನ್ನೋದಕ್ಕೆ ಒಂದು ಸುಂದರವಾದ ಒಂದು ಉದಾಹರಣೆಯ ಮೂಲಕ ಹೇಳ್ತೀನಿ. ನೀವು ಎಲ್ಲರೂ ಶಾಲೆಯಲ್ಲಿ ವಿದ್ಯೆ ಕಲ್ತಿದ್ದೀವಿ. ವಿದ್ಯೆ ಅಂದರೆ ಏನು? ಜ್ಞಾನ. ಜ್ಞಾನಕ್ಕೆ ಯಾವುದಾದ್ರೂ ಆಕಾರ ಇದೆಯಾ? ಇಲ್ಲ. ಆದರೆ ಆ ಜ್ಞಾನವನ್ನು ಕಲಿಯೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಶಾಲೆಗಳಿಗೆ ಹೋದ್ವಿ. ಶಾಲೆಗಳಲ್ಲಿ ಏನು ಮಾಡಿದ್ವಿ? ಸ್ಲೇಟು ಬಳಪ ತಗೊಂಡು ಈ ಅಕ್ಷರಮಾಲೆಗಳನ್ನು ತಿದ್ದಿದ್ವಿ, ಕಲಿತ್ವಿ, ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಮಾಡಿದ್ವಿ, ಪದ್ಯಗಳನ್ನು ಹೇಳಿದ್ವಿ, ವಾಕ್ಯಗಳನ್ನು ರಚಿಸಿ ಪಾಠಗಳನ್ನು ಓದಿದ್ವಿ. ಆ ಮೂಲಕ ಆಕಾರವೇ ಇಲ್ಲದ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ, ನಮ್ಮಲ್ಲಿ ತುಂಬಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಇದು ವಿದ್ಯೆಯ ರೀತಿ. ಅದೇ ರೀತಿ ದೇವಾಲಯಗಳು ಶಾಲೆಗಳಿದ್ದ ಹಾಗೆ. ಎಲ್ಲ ಮೂರ್ತಿಗಳು ಅಕ್ಷರಗಳಂತೆ. ಆಕಾರವಿಲ್ಲದ ಭಗವಂತನನ್ನು ವಿವಿಧ ಭಾವನೆಗಳಿಂದ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಈ ಎಲ್ಲ ಮೂರ್ತಿಗಳು ಇದೆ. ಮೂರ್ತಿ ಪೂಜೆ ಆಧ್ಯಾತ್ಮದ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವ ಪ್ರಾರಂಭಿಕ ಹಂತ. ಅದು ಯಾವತ್ತಿಗೂ ವ್ಯರ್ಥವೂ ಅಲ್ಲ, ಅನಗತ್ಯವೂ ಅಲ್ಲ. ಅಲ್ಲಿಂದ ಮುಂದೆ ಅದು ಸಾಕಾರದಿಂದ ನಿರಾಕಾರದೆಡೆಗೆ ನಮ್ಮನ್ನು ಕರೆದೊಯ್ಯುತ್ತೆ. ನಾವು ಯಾವುದೇ ರೀತಿಯ ಯಾವುದೇ ರೂಪದ ದೇವರನ್ನು ಪೂಜಿಸಿದರೂ ಅದು ಏಕಮೇವ ಅದ್ವಿತೀಯನಾದ ಪರಮಾತ್ಮನನ್ನೇ ತಲುಪುತ್ತೆ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ ಹೇಳಿದ್ದಾರೆ. ಅಂದರೆ ಯಾವ ರೂಪದಲ್ಲಿ ನನ್ನನ್ನು ಭಕ್ತರು ಪೂಜಿಸ್ತಾರೋ ಅದೇ ರೂಪದಲ್ಲಿ ಒಲಿದು ಅವರ ಇಷ್ಟಾರ್ಥಗಳನ್ನು ಅನುಗ್ರಹಿಸ್ತೇನೆ ಅಂತ. ಹೀಗೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಎಲ್ಲ ರೀತಿಯಲ್ಲೂ ಇದ್ದಾನೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದೇವರು ದೇವರಲ್ಲ ಅಂತ ಹೇಳ್ತಾರೆ. ಆದರೆ ಕಲ್ಲಲ್ಲೂ ದೇವರಿದ್ದಾನೆ, ಮರದಲ್ಲೂ ದೇವರಿದ್ದಾನೆ, ಮಣ್ಣಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಂಡಾಗ ನಾವು ಪೂಜಿಸುವ ಪ್ರತಿಯೊಂದರೊಳಗೂ ದೇವರಿದ್ದಾನೆ ಮತ್ತು ಆ ಮೂಲಕವೇ ನಮ್ಮನ್ನು ಅನುಗ್ರಹಿಸ್ತಿದ್ದಾನೆ ಅನ್ನುವ ಅನುಭವ ನಮಗೆ ಖಂಡಿತ ಆಗುತ್ತೆ. ಈ ಮಾತನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.